ಮೈಸೂರು ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಶೇಷ ಗುಂಪಿನಿಂದ ಆಯೋಜಿಸಲಾಗಿರುವ ಮಾನಸ ಯುವ ಸಂವರ್ಧನೆ, ಯುವ ಸಬಲೀಕರಣ ಹಾಗೂ ಔದ್ಯೋಗಿಕ ಕಾರ್ಯಾಗಾರಕ್ಕೆ ಪ್ರೀತಿಯ ನಮಸ್ಕಾರಗಳು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಇವಾಗ ಹೇಳ್ಕೊಡ್ತೀವಿ, ಹೇಳಿದಾಗ ಓದಿ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನದ ಮೈಸೂರು ವಿಶ್ವವಿದ್ಯಾನಿಲಯ ವತಿಯಿಂದ ಮಾನಸ ಯುವ ಸಂವರ್ಧನೆ 2025-26 ಯುವ ಸಬಲೀಕರಣ ಮತ್ತು ಔದ್ಯೋಗಿಕ ಕಾರ್ಯಾಗಾರ ಇದರ ಉದ್ಘಾಟನಾ ಸಮಾರಂಭವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಎಲ್ಲರನ್ನ ಇನ್ಸ್ಪೈರ್ ಮಾಡಲಿಕ್ಕೆ ಶ್ರೀಯುತ ನಿತೇಶ್ ಪಾಟೀಲ್ IAS ಸರ್ ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಕುಲ ಸಚಿವರು ಪರೀಕ್ಷಾಂಗ ಅವರು ಒಂದು ಅದ್ಭುತ ವಿದ್ಯಾರ್ಥಿಯಾಗಿ ನಾನು ವಿಶ್ವವಿದ್ಯಾನಿಲಯದಲ್ಲೇ ಸೇವೆ ಸಲ್ಲಿಸಬೇಕು ಬರ್ಕೊಂಡಿದ್ದೀನಿ. ಅವರಿಗೂ ಸಹ ಹಾಗೆಯೇ ಮಾನಸ ಯುವ ಸಂವರ್ಧನ ಸಮಿತಿಯ ಕಾರ್ಯಾಧ್ಯಕ್ಷರ ಮಂಡಳಿಯ ಸದಸ್ಯರು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಲ್ಲಿ ಕರೆ ಕೊಡ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ವಂದೇ. ವ್ಯಕ್ತಿತ್ವದ ವಿಕಸನ ಅಂತ ಹೇಳ್ತೀವಿ. ಇದೆಲ್ಲವನ್ನು ಒಟ್ಟಾರೆಯಾಗಿ ಮಾಡುವ ಉದ್ದೇಶದಿಂದ ಯಾವುದೇ ಶಿಕ್ಷಣದ ಉದ್ದೇಶ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂಡ್ ಕೇಪಬಿಲಿಟಿ ಬಿಲ್ಡಿಂಗ್, ಇವು ಮೂರನ್ನು ಒಟ್ಟಾಗಿ ಸಾಧಿಸುವ ಉದ್ದೇಶವನ್ನು ಹೊಂದಿರ್ತದೆ. ವಿದ್ಯಾರ್ಥಿಗಳಲ್ಲಿ ನೋಡ್ತಾ ಇದ್ದೀನಿ, ಪೆನ್ನು ಮತ್ತೆ ಪೇಪರ್ ಅನ್ನ ತಾವು ಹಿಡ್ಕೊಂಡು ಕೂತಿದ್ರಿ. ಅಂದ್ರೆ ಅದು ತುಂಬಾ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಸುಮ್ಮನೆ ಕೇಳಿ ಹೋದ್ರೆ, ಯಾಕಂದ್ರೆ 2 ದಿನ ಏನು ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ಕುಲಪತಿಗಳು ಮತ್ತು ಕುಲ ಸಚಿವರು ಮಾಡಿದ್ದಾರೆ, ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮ. ಅವರಿಗೆ ತುಂಬಾ ದೊಡ್ಡ ಅಭಿನಂದನೆ. ಇಷ್ಟು ಒಳ್ಳೆ 2 ದಿನದಲ್ಲಿ ಇಷ್ಟು ರಿಸೋರ್ಸ್ ಪರ್ಸನ್ ಗಳನ್ನ ಕರೆಸ್ತಾ ಇದ್ದಾರೆ. ಅವರು ಇಡೀ ದಿನ ಮಾತಾಡ್ತಾರೆ. ಅದು ಮಾತಾಡಿರೋದು ಕೇಳುವಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಬಟ್ ನೀವು ವಾಪಸ್ ಹಾಸ್ಟೆಲ್ ಹೋದ್ಮೇಲೆ ಅವ್ರು ಏನ್ ಹೇಳಿದಾರೆ ಎಲ್ಲ ಮರ್ತೋಗಿರುತ್ತೆ. ಮತ್ತೆ ನಿಮ್ಮ ಗುಂಪು ಇರುತ್ತೆ, ಅದೇ ಪ್ರತಿದಿನ ತಾವು ಏನ್ ಮಾಡ್ತಾ ಇದ್ದೀರಿ ಅದನ್ನ ನೀವು ಆಕ್ಚುಲಿ ಬರೆದಿಟ್ಟುಕೊಂಡ್ರೆ ಇಡೀ ಜೀವನ ಪರ್ಯಂತ ಅದರದ್ದು ಒಂದು ಎಫೆಕ್ಟ್ ಇರುತ್ತೆ. ವಿದ್ಯಾರ್ಥಿಗಳೇ, ಒಂದಂತೂ ಮುಖ್ಯ, ನೀವೆಲ್ಲ ಯುವಜನತೆ, ನಿಮ್ಮಲ್ಲಿ ಉತ್ಸಾಹ ಇದೆ, ಚೈತನ್ಯ ಇದೆ, ಅದನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಈ ಉದ್ದೇಶಕ್ಕೋಸ್ಕರನೇ ನಮ್ಮ ಕುಲಸಚಿವರು ಹೆಚ್ಚಾಗಿ ಪರಿಶ್ರಮ ವಹಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಸದುಪಯೋಗ ಎಷ್ಟು ಮಟ್ಟಿಗೆ ತಗತ್ತೆ ಅನ್ನೋದನ್ನ ನಿಮಗೆ ಬಿಟ್ಟಿರೋದು. ನಾನು ಕೇಳ್ತಾ ಇದ್ದಾರೆ, ಈಗ ತಾನೇ ಕುಲಸಚಿವರು ಹೇಳಿದ್ರು ಮಾತಾಡಿದ್ರೆ ನೀವು ಮಾತಾಡ್ತಾನೆ ಇರ್ತೀರ. ಹೀಗೆ ಮಾತಾಡ್ತಾನೆ ಇರ್ತಾರೆ, ಮಾಡೋರು ಮಾಡ್ತಾನೆ ಇರ್ತಾರೆ. ಅದರಿಂದ ನೀವು ಗಂಗೋತ್ರಿ ಬಂದಿದ್ದೀರಿ ಅಂತಂದ್ರೆ ಇದು ನಿಮ್ಮ ಜೀವನದಲ್ಲಿ ಒಂದು ಅತ್ಯುತ್ತ ಒಳ್ಳೆಯ ಸಮಯದಲ್ಲಿ ಗಂಗೋತ್ರಿ ಅಂತ ಜಾಗಕ್ಕೆ ಬಂದಿದ್ದೀರಿ. ಈ ಗಂಗೋತ್ರಿಯಲ್ಲಿ ಓದಿದಂತ ಏನೇನೆಲ್ಲ ಆಗಿದ್ದಾರೆ, ಆಗ್ತಾನೆ ಇದ್ದಾರೆ, ಮುಂದೆನೂ ಆಗ್ತಾರೆ. ಆದ್ರೆ ನೀವೇನಾಗ್ತೀರಾ ಅನ್ನೋದೇ ಈ ಕಾರ್ಯಕ್ರಮ. ಅಂಡ್ thinking together in the progress, working together in the success. And second thing, I don't know whether I can say
say it or not, I was examined the papers from UPSC. I know how the questions were selected and treated. Each and every MCQ will be drilled for by more than 5 experts. That's how the things have been. I've been in the examination for several years. That's a very important thing. Third thing, where you are right now in 2025 and where you ought to be by 2028, that should be the design and the frame of mind that all of you must have. Then only there will be some meaning for this kind of workshops and seminar. Incidentally, I thank all the dignitaries on the dais who participated wholeheartedly to extend all support for this wonderful event and full empowerment of the youth. That's what we have been discussing in the morning. But how exactly we are empowering, how we are developing, providing opportunity for our own student community. ಅಧಿಕಾರಿಗಳು ಕೂಡ ಗೌರವಿಸಲಾಗಿದೆ.